ನರೇಂದ್ರ ಮೋದಿ ಭಾರತ ಕಂಡ ಅತ್ಯಂತ ಧೀಮಂತ ನಾಯಕ. ಮೋದಿ ಪ್ರಧಾನಿಯಾದಾಗಿನಿಂದ ದೇಶದಲ್ಲಿ ಅದೆಷ್ಟೋ ಸುಧಾರಣೆಗಳಾಗಿವೆ. ಜಿಡ್ಡುಗಟ್ಟಿದ್ದ ಅದೆಷ್ಟೋ ಸಮಸ್ಯೆಗಳು ಬಗೆಹರಿದಿವೆ. ಹಲವಾರು ಐತಿಹಾಸಿಕ ವ್ಯಾಜ್ಯಗಳು ಶಮನಗೊಂಡಿವೆ. ಹೀಗೆ ಮೋದಿ ಇಟ್ಟ ದಿಟ್ಟ ಹೆಜ್ಜೆಗಳಿಂದ ಪೂರ್ಣಗೊಂಡ ಅದೆಷ್ಟೋ ಕಾರ್ಯಗಳಲ್ಲಿ ತಹವೂರ್ ರಾಣನ ಬಂಧನ ಕೂಡ ಒಂದು. ದಶಕದಿಂದ ಬಗೆಹರಿಸಲಾಗದ್ದನ್ನು ಒಂದೇ ಏಟಲ್ಲಿ ಶಮನಗೊಳಿಸಿದ್ದಾರೆ. ಇದೇ ಹೊತ್ತಲ್ಲಿ ಮೋದಿಯ ಹಳೆ ಟ್ವೀಟ್ ಕೂಡ ವೈರಲ್ ಆಗಿ ಹೊಸ ಸಂಚಲನ ಸೃಷ್ಟಿಸಿದೆ. ಏನದು ಅಂತ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮೋದಿಯ ಕಟ್ಟಾಜ್ಞೆಗೆ ತಲೆಬಾಗಿದ ದೊಡ್ಡಣ್ಣ. ರಾಣಾ ಭಾರತಕ್ಕೆ ಮೋದಿ ಟ್ವೀಟ್ ವೈರಲ್. 2028 ನವೆಂಬರ್ 26ರಂದು ಮುಂಬೈನಲ್ಲಿ ನಡೆದಿದ್ದ ಭಯೋತ್ಪಾದಕ ದಾಳಿಯಲ್ಲಿ ಬರೋಬ್ಬರಿ 166 ಜನರು ಜೀವ ಕಳೆದುಕೊಂಡಿದ್ರು. ಈ ಘಟನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ದೇಶದಲ್ಲಿ ಭಯೋತ್ಪಾದನೆಗೆ ಕೊನೆಯೇ ಇಲ್ಲವಾ ಅಂತ ಅದೆಷ್ಟೋ ಜನರು ಗಾಬರಿಗೊಂಡಿದ್ರು. ಇಂತಹ ಭಯೋತ್ಪಾದಕ ದಾಳಿಯ ಮಾಸ್ಟರ್ ಮೈಂಡ್ ಎನ್ನಿಸಿಕೊಂಡಿರುವ ತಹವೂರ್ ರಾಣನನ್ನ ಭಯೋತ್ಪಾದನೆ ಆರೋಪದಡಿ ಅಮೆರಿಕ ಬಂಧಿಸಿತ್ತು. ಆದರೆ ಪ್ರಾಣ ಕಳೆದುಕೊಂಡ ಅದೆಷ್ಟೋ ಭಾರತೀಯರ ಕುಟುಂಬಸ್ಥರಿಗೆ ನ್ಯಾಯ ಸಿಕ್ಕಿರಲಿಲ್ಲ. ಅಂಥವರಿಗೆ ನ್ಯಾಯ ದೊರಕಿಸುವ ಸಲುವಾಗಿಯೇ ಮೋದಿ ಸರ್ಕಾರ ನಿರಂತರ ಪ್ರಯತ್ನ ನಡೆಸಿತ್ತು. ಅದರಂತೆ ರಾಣಾ ಭಾರತಕ್ಕೆ ಬಂದಿದ್ದಾನೆ, ಅರೆಸ್ಟ್ ಕೂಡ ಆಗಿದ್ದಾನೆ. ಆದರೆ 2011ರಲ್ಲಿ ಮೋದಿ ಮಾಡಿದ್ದ ಅದೊಂದು ಟ್ವೀಟ್ ವೈರಲ್ ಆಗ್ತಿದೆ. ಎಸ್, ಅಮೆರಿಕ ಅಧೀನದಲ್ಲಿದ್ದ ಈ ಉಗ್ರನನ್ನ ಕರೆತರಲು ಕೇಂದ್ರ ಸರ್ಕಾರ ನಿರಂತರ ಪ್ರಯತ್ನ ನಡೆಸಿತ್ತು. ನರೇಂದ್ರ ಮೋದಿ ಪ್ರತಿ ಬಾರಿ ಅಮೆರಿಕಾಗೆ ಭೇಟಿ ನೀಡಿ ರಾಜತಾಂತ್ರಿಕ ಚರ್ಚೆ ನಡೆಸುವಾಗ ರಾಣನನ್ನ ಭಾರತಕ್ಕೆ ಒಪ್ಪಿಸುವ ಪ್ರಸ್ತಾಪವನ್ನು ಮುಂದಿಟ್ಟಿದ್ರು. ಅದರಂತೆ ಡೊನಾಲ್ಡ್ ಟ್ರಂಪ್ ಅಮೆರಿಕಾದ ನೂತನ ಅಧ್ಯಕ್ಷರಾದ ಬಳಿಕ ಮೋದಿ ಅಮೆರಿಕಾಗೆ ಭೇಟಿ ನೀಡಿದ್ರು. ಆಗಲೂ ಸಹ ರಾಣನನ್ನ ಒಪ್ಪಿಸುವ ಬೇಡಿಕೆಯನ್ನೇ ಮುಂದಿಟ್ಟಿದ್ರು. ಆದರೆ ಈ ಬಾರಿ ಮೋದಿಯ ಮನವಿಗೆ ಟ್ರಂಪ್ ತಲೆದೂಗಿದ್ರು. ಕೊಟ್ಟ ಮಾತಿನಂತೆ ತಹವೂರ್ ರಾಣನನ್ನ ಗಡೀಪಾರು ಮಾಡಿ ಭಾರತಕ್ಕೆ ಒಪ್ಪಿಸಿದ್ದಾರೆ. ಇದು ಮೋದಿ ಸರ್ಕಾರದ ಅತಿ ದೊಡ್ಡ ರಾಜತಾಂತ್ರಿಕ ಯಶಸ್ಸಾಗಿದೆ. ಆದರೆ ಇದೇ ಮೋದಿ ತಹವೂರ್ ರಾಣಾ ವಿಚಾರವಾಗಿ 2011ರಲ್ಲಿ ಮಾಡಿದ್ದ ಟ್ವೀಟ್ ಮತ್ತೆ ಮುನ್ನೆಲೆಗೆ ಬಂದಿದೆ. UPA ಸರ್ಕಾರದ ವಿದೇಶಾಂಗ ನೀತಿ ದುರ್ಬಲ ಎಂದಿದ್ದ ಮೋದಿ. ಹೌದು, ಅಮೆರಿಕದ ನ್ಯಾಯಾಲಯವು 2011ರಲ್ಲಿ ತಹವೂರ್ ರಾಣನನ್ನ ಮುಗ್ಧ ಅಂತ ಘೋಷಿಸಿತ್ತು. ಇದು ಭಾರತೀಯರ ಕೆಂಗಣ್ಣಿಗೆ ಗುರಿಯಾಗಿತ್ತು. ಅಂದು ಗುಜರಾತ್ CM ಆಗಿದ್ದ ಈಗಿನ ಪ್ರಧಾನಿ ಮೋದಿ ಅಮೆರಿಕ ಹಾಗೂ ಆಗಿನ ಮನಮೋಹನ್ ಸಿಂಗ್ ನೇತೃತ್ವದ UPA ಸರ್ಕಾರವನ್ನ ಟೀಕಿಸಿದ್ರು. ರಾಣನನ್ನ ಮುಗ್ಧ ಅಂತ ಘೋಷಿಸಿರುವ ಅಮೆರಿಕ ಭಾರತದ ಸಾರ್ವಭೌಮತ್ವವನ್ನು ಅವಮಾನಿಸಿದೆ. UPA ಸರ್ಕಾರದ ವಿದೇಶಾಂಗ ನೀತಿ ದುರ್ಬಲವಾಗಿರುವ ಕಾರಣ ತಹವೂರ್ ರಾಣನ ಅಸಲಿ ಮುಖವನ್ನು ಅಮೆರಿಕಾಗೆ ಮನವರಿಕೆ ಮಾಡಿಕೊಳ್ಳುವಲ್ಲಿ UPA ಸರ್ಕಾರ ವಿಫಲವಾಗಿದೆ ಅಂತ ಟ್ವೀಟ್ ಮಾಡಿ ಆಕ್ರೋಶ ಹೊರಹಾಕಿದ್ರು. ಇದೀಗ ಮೋದಿ ಟ್ವೀಟ್ ವೈರಲ್ ಆಗ್ತಿದೆ. ಮೋದಿ ಮಾತಿಗೆ ತಕ್ಕಂತೆ ನಡೆದುಕೊಂಡ ನಾಯಕ. ಮೋದಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತ ನೆಟ್ಟಿಗರು ಮೋದಿ ಸರ್ಕಾರವನ್ನ ಅಭಿನಂದಿಸುತ್ತಿದ್ದಾರೆ. ಒಟ್ನಲ್ಲಿ ಮುಂಬೈನ ಭಯೋತ್ಪಾದಕ ದಾಳಿಯ ಸಂಚುಕೋರ ಎನ್ನಲ್ಪಟ್ಟಿರುವ ತಹವೂರ್ ರಾಣನನ್ನ ಭಾರತದಲ್ಲಿ NIA ಅಧಿಕಾರಿಗಳು ಬಂಧಿಸಿದ್ದಾರೆ. ತನಿಖೆಗಾಗಿ NIA 12 ಅಧಿಕಾರಿಗಳ ಉನ್ನತ ಮಟ್ಟದ ತಂಡವನ್ನು ರಚಿಸಲಾಗಿದೆ. ಸಂಪೂರ್ಣ ವಿಚಾರಣೆ ಬಳಿಕ ರಾಣಾಗೆ ತಕ್ಕ ಶಿಕ್ಷೆಯಾಗಿ ಪ್ರಾಣ ಕಳೆದುಕೊಂಡವರಿಗೆ ನ್ಯಾಯ ಸಿಗುತ್ತಾ ಅನ್ನೋದು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.